ನಮಸ್ಕಾರ. ನನ್ನ ಹೆಸರು ಅರುಣ್ ಗಗರಿ, ಸಾಮಾಜಿಕ ಕಾರ್ಯಕರ್ತ. ಈಗಿನ ಮಾಧ್ಯಮದ ಸುದ್ದಿಗೋಷ್ಠಿ ಕರೆಯಲು ಕಾರಣ, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದೈತಿ. ಆ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂದ್ರೆ ವೀಣಾ ಕಾಶ್ಯಪ್ನವರು. ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತೇಳಿ ನಮ್ಮೆಲ್ಲ ಸಾಮಾಜಿಕ ಹೋರಾಟಗಾರರು ಕೂಡಿ ಒಂದು ಒತ್ತಾಯ ಮಾಡತ್ತೇವೆ. ಅದಕ್ಕೆ ಯಾಕಂದ್ರೆ ವೀಣಾ ಕಾಶ್ಯಪ್ನವರ ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಎದಕ್ಕೆ ಆಯ್ಕೆ ಆಗ್ಬೇಕಂತಂದ್ರೆ, ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟುವಂಥ ಒಬ್ಬರ ವ್ಯಕ್ತಿ ಅವರು. ಅಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾದ್ರೆ ಯೋಗ್ಯವಾಗ್ತೈತಿ. ಮತ್ತು ಈಗ ಬಾಗಲಕೋಟೆ ಜಿಲ್ಲಾ 7 ತಾಲೂಕಿಗೂ ವೀಣಾ ಕಾಶ್ಯಪ್ನವ್ರಂದ್ರೆ ಯಾರು ಅನ್ನೋದು ಎಲ್ಲ ಪ್ರತಿ ಮನೆಗೂ ಗೊತ್ತೈತಿ. ಆ ಒಂದು ಮೂಲ ಕಾರಣದಿಂದ ವೀಣಾ ಕಾಶ್ಯಪ್ನವರು ಜಿಲ್ಲಾಧ್ಯಕ್ಷ ಅಂತೇಳಿ ನಮ್ಮೊಂದು ಮನವಿ ಐತಿ. ಈ ಮನವಿಗೆ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಸ್ಪಂದಿಸಬೇಕು. ವೀಣಾ ಕಾಶ್ಯಪ್ನವರು ಅವರನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ಇಂದು ಜಮಖಂಡಿ ನಗರದ ರಮಾನಿವಾಸ ಅಡಿಯಲ್ಲಿ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಾಗ ಇದೇ 17ನೇ ತಾರೀಕಿನಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ರಾಜ್ಯ ಕಮಿಟಿಯನ್ನು ಬಾಗಲಕೋಟೆ ನಗರಕ್ಕೆ ಬರ್ತಾ ಇದೆ. ಮಾನ್ಯ DK ಶಿವಕುಮಾರ್ ಅವರು, ಈಗ ಕಾಂಗ್ರೆಸ್ ಪ್ರದೇಶ ರಾಜ್ಯಾಧ್ಯಕ್ಷರು ಹಾಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಬಾಗಲಕೋಟೆಯ ಒಬ್ಬ ಪ್ರಜೆಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ವೀಣಾ ಕಾಶ್ಯಪ್ನವರು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜಿಲ್ಲೆಯಲ್ಲಿ ಬಹುಪರಿಚಿತವಾಗಿರ್ತಕ್ಕಂಥ ಒಂದು ಹೆಸರು. ಬಾಗಲಕೋಟೆ ಜಿಲ್ಲೆಯ ಕಟ್ಟ ಕಡೆ ಒಂದು ಹಳ್ಳಿಗೂ ಸಹ ವೀಣಾ ಕಾಶ್ಯಪ್ನವ್ರು ಯಾರಂದ್ರೆ ಗೊತ್ತಿರುವಂಥ ಒಂದು ಸಂಗತಿ ಐತಿ. ತದನಂತರ 2019 ಲೋಕಸಭೆ ಚುನಾವಣೆ ಎದುರಿಸುತ್ತಾರೆ ವೀಣಾ ಕಾಶ್ಯಪ್ನವರು. ಮಾನ್ಯ PC ಗದ್ದೆಗೌಡರ ವಿರುದ್ಧ ಸ್ಪರ್ಧಿಸಿ, ತಮಗೆಲ್ಲ ಗೊತ್ತಿರುವ ಹಾಗೆ 2019 ಲೋಕಸಭಾ ಚುನಾವಣೆ ಅವಧಿ ಅಂದ್ರೆ ಮೋದಿಯವರ ಒಂದು ವರ್ಚಸ್ಸು ಭಾಳ ಐತಿ ದೇಶದಲ್ಲಿ. ಬಹುತೇಕ ಎಲ್ಲ BJP ಗೆಲ್ತೈತಿ, ಮೋದಿಯವರ ವರ್ಚಸ್ಸು ಐತಿ. ಕಾಂಗ್ರೆಸ್ದವ್ರು ನಾವು ನಿಂದ್ರೋದು ಬೇಡ, ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಸ್ಪರ್ಧೆ ಮಾಡಲಿಕ್ಕೆ ಅನಿವಾರ್ಯ. ಸೊ ಅಂಥ ಒಂದು ಅವಧಿಯಲ್ಲಿಯೂ ಸಹ ವೀಣಾ ಕಾಶ್ಯಪ್ನವರು ಮೋದಿಯವರಿಗೆ ಮತ್ತು PC ಗದ್ದೆಗೌಡರ ವಿರುದ್ಧ ಸ್ಪರ್ಧಿಸಿ ಬಹುತೇಕ 5 ಲಕ್ಷದ ಚಿಲ್ಲರೆ ಮತಗಳನ್ನು ತೆಗೆದುಕೊಳ್ತಾರೆ. ಅದು ಒಂದು ದೊಡ್ಡ ಅವ್ರದ್ದು ಬಲಶಾಲಿ ಆಗೈತಿ. ಸೊ ಅದಕ್ಕೆ ತಮಗೆಲ್ಲ ಗೊತ್ತಿರುವ ಕಳೆದ 2023 ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಗಳು ಏನು ನಡೆದು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ನೇಮಕವಾಗಿ ಸುಮಾರು 5 ಮತಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿಂದ ಅವರ ಶ್ರಮವನ್ನು ಬಹಳ ಐತಿ ಕಾಂಗ್ರೆಸ್ ಪಕ್ಷಕ್ಕೆ, ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ. ಸೊ ಅವರು ಮಹಿಳಾ ಪರವಾಗಿರೋದ್ರಿಂದ ಮಹಿಳಾ ಆಗಿರೋದ್ರಿಂದ ಮಹಿಳೆಯರಿಗೆ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸ್ತ್ರೀವಾದಿ ಪಕ್ಷ, ಮಹಿಳಾ ಪರವಾದ ಪಕ್ಷ ಅಂತ ಹೇಳ್ತಾರೆ. ವೀಣಾ ಕಾಶ್ಯಪ್ನವರು ಕೊಟ್ಟಿದ್ದೇ ಆದರೆ ಮಹಿಳೆಯರು ಸಹ ಮುಖ್ಯವಾಹಿನಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತೈತಿ ಮಹಿಳೆಯರು ಬರೋದ್ರಿಂದ. ಸೊ ಹೀಗಾಗಿ ವೀಣಾ ಕಾಶ್ಯಪ್ನವರವರಿಗೆ ಏನು ಈ ಬಾರಿಯ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ, ಆದರೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಮತ್ತು 2028 ವಿಧಾನಸಭೆ ಚುನಾವಣೆಯಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ವೀಣಾ ಕಾಶ್ಯಪ್ನವರನ್ನು ಕಡೆಗಣಿಸಿದೆ ಆದಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಮತ್ತಷ್ಟು ಹೀನಾಯ ಪರಿಸ್ಥಿತಿಗೆ ಬರ್ತೈತೆ ಅಂತ ನಾನು ಹೇಳ್ತಾ, ಮಾನ್ಯ DK ಶಿವಕುಮಾರ್ ಅವರು ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ನೇರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒಂದು ಮಹಿಳೆಗೆ ಕೊಡ್ರಿ, ಮಹಿಳಾ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇರಲಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಸುದ್ದಿ ಮೂಲಕ ನಾನು ಒತ್ತಾಯ ಮಾಡ್ತೇನೆ.